ರಾಜಕೀಯ ಯುದ್ಧ ಇದು. ಅಸಮಾಧಾನಗೊಂಡಂತಹ ರಾಮುಲುಗೆ ಹೈಕಮಾಂಡ್ನಿಂದ ಸಮಾಧಾನ. ಪಕ್ಷ ಬಿಡೋ ವಿಚಾರವನ್ನ ಮಾಡಲೇಬೇಡಿ ಅಂತ ಶ್ರೀರಾಮುಲುಗೆ ಮನವರಿಕೆ ಮಾಡಿಕೊಡ್ಲಾಗಿದೆ. ಪಕ್ಷ ಬಿಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ದಿನ ಅಗರ್ವಾಲ್ ಇದ್ದಂತ ಸಭೆಯಲ್ಲಿ ಶ್ರೀರಾಮುಲು ಸಿಟ್ನಲ್ಲಿ ಹೇಳ್ತಾರೆ, ಸಂಡೂರು ಸೋಲಿಗೆ ನಾನೇ ಕಾರಣ ಅನ್ನೋದಾದ್ರೆ ಸಾಬೀತು ಮಾಡಿ ಪಕ್ಷ ಬಿಟ್ಬಿಡ್ತೀನಿ, ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ. ಹೊರಗಡೆ ಬಂದ ಮೇಲೂ ಕೂಡ ಅವರ ಮನಸ್ಥಿತಿ ಹಾಗೆ ಇತ್ತ ಗೊತ್ತಿಲ್ಲ. ಅದರ ನಡುವೆ ಜನಾರ್ದನ ರೆಡ್ಡಿ ಸಿಡಿಸಿದಂತ ಬಾಂಬ್ ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಡಿಕೆ ಶಿವಕುಮಾರ್ ಅವರನ್ನ ಸೆಳೀತಾ ಇದ್ದಾರೆ ಅಂತ. ಈಗ ಹೈಕಮಾಂಡ್ ಸಮಾಧಾನ ಮಾಡ್ತಾ ಇದೆ ರಾಮುಲುರನ್ನ. ಪಕ್ಷ ಬಿಡೋ ವಿಚಾರ ಮಾಡಬೇಡಿ ಅಂತ ಮನವರಿಕೆ ಮಾಡಿಕೊಡ್ತಾ ಇದೆ. ನಿಮ್ಮ ಸಮಸ್ಯೆ ಏನು ಬಗೆಹರಿಸ್ತೀವಿ ಅಂತ ಹೈಕಮಾಂಡ್ ಭರವಸೆ ಕೊಟ್ಟಿದೆ. ದೆಹಲಿಗೆ ಬನ್ನಿ ಅಂತ ಬಿಜೆಪಿ ಹೈಕಮಾಂಡ್ ನಿಂದ ರಾಮುಲುಗೆ ಬುಲಾವ್ ಬಂದಿದೆ. ಬಿಜೆಪಿ ಬಿಡಲ್ಲ, ಬಿಜೆಪಿಯಲ್ಲೇ ಇರ್ತೀನಿ ಅಂತ ಮಾಜಿ ಸಚಿವ ರಾಮುಲು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಚಿವ ರಾಮುಲು ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ. ಇದು ಅನುಮಾನ ಮತ್ತು ಮುಂದೇನಾಗಬಹುದು ಅನ್ನೋ ಗೊಂದಲಕ್ಕೂ ಕೂಡ ಕಾರಣವಾದಂತಿದೆ. ನಾಯಕರು ಒಳ್ಳೆಯವರಿದ್ರೆ ಕರೀತಾರೆ, ರಾಮುಲು ಒಳ್ಳೆಯವರು, ಹೀಗಾಗಿ ಕರೀತಾರೆ. ನನಗೆ ಗೌರವ ಕೊಟ್ಟಿರೋ ಕಾಂಗ್ರೆಸ್ನವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಬಿಜೆಪಿ ನನ್ನ ತಾಯಿ, ಪಕ್ಷದಲ್ಲೇ ಇರ್ತೀನಿ. ಇದು ರಾಮುಲು ಕೊಟ್ಟಂತ ಹೇಳಿಕೆ ಪುನರುಚ್ಚರಿಸಿದ್ದಾರೆ. ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯ ನಾಯಕರು ಕೂಡ ಹೇಳಿದ್ದಾರೆ. ಯಾಕಂದರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದ, ಅಲ್ಲಿ ಪದೇ ಪದೇ ಮಾತಾಡಿದ್ರಿಂದ ಆ ಶಬ್ದಗಳಿಗೆ, ಆ ಮಾತಾಡಿದಂಥ ವಿಷಯಕ್ಕೆ ಗೌರವ ಸಿಗಲ್ಲ. ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಪುನಃ ಅದನ್ನು ರಿಪೀಟ್ ಮಾಡೋದು ಚಲೋ ಅಲ್ಲ. ಹಂಗಾಗಿ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯ ನಾಯಕರು ಕೂಡ ಹೇಳಿದ್ದಾರೆ. ಯಾಕಂದರೆ ಒಂದು ಸಾರಿ ಮಾತಾಡಿದ್ರೆ ಚಲೋ ಇರ್ತದ, ಅಲ್ಲಿ ಪದೇ ಪದೇ ಮಾತಾಡಿದ್ರಿಂದ ಆ ಶಬ್ದಗಳಿಗೆ, ಆ ಮಾತಾಡಿದಂಥ ವಿಷಯಕ್ಕೆ ಗೌರವ ಸಿಗಲ್ಲ. ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಪುನಃ ಅದನ್ನು ರಿಪೀಟ್ ಮಾಡೋದು ಚಲೋ ಅಲ್ಲ. ಹಂಗಾಗಿ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.